ಹೇಳ್ತಾ ಇರೋದು ಮುಡಾ ಸೈಟ್ ಹಗರಣದ ಅತಿ ದೊಡ್ಡ ಸುದ್ದಿ. ಸಿಎಂ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಸಚಿವ ಭೈರತಿ ಸುರೇಶ್ಗೂ ಇಡಿ ನೋಟಿಸ್ ಅನ್ನ ನೀಡಿದೆ. ನಿಮ್ಗೆ ಆಗ್ಲೇ ಹೇಳ್ತಾ ಇದ್ವಿ, ಯಾಕಂದ್ರೆ ದೊಡ್ಡ ಮಟ್ಟದ ಬೆಳವಣಿಗೆ ಇಡಿಯ ಈಗ ಒಂದು ತನಿಖೆಯಲ್ಲಿ ಆಗ್ತಾ ಇದೆ ಇದು ಅಂತ ಹೇಳಿ. ಇಲ್ಲೇವರೆಗೂ ಕೂಡ ಇಡಿಯ ವಿಚಾರಣೆ ಹೇಗೆ ಸಾಗ್ತಾ ಇದೆ, ಯಾರ್ಯಾರನ್ನ ವಿಚಾರಣೆ ಮಾಡಲಾಗಿದೆ ಅನ್ನೋದು, ಇವರನ್ನ ಯಾಕೆ ವಿಚಾರಣೆ ಮಾಡಿಲ್ಲ, ಮಾಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇತ್ತು. ಆದರೆ ಇದೀಗ ಇಡಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಗೆ, ಅದೇ ರೀತಿಯಾಗಿ ಸಚಿವರಾಗಿರುವ ಭೈರತಿ ಸುರೇಶ್ಗೂ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಿದ್ದು, ಆ ಒಂದು ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಇವರಿಬ್ಬರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಹಾಗೆಯೇ ಭೈರತಿ ಸುರೇಶ್ ಅವರು ಅರ್ಜಿಯನ್ನ ಹಾಕಿದ್ದು ಎಂ ನಾಗಪ್ರಸನ್ನ ಅವರ ಮುಂದೆ ತುರ್ತು ವಿಚಾರಣೆಗೆ ಕೇಳ್ತಾ ಇದ್ದಾರೆ, ಮನವಿಯನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈಗ ಎಂ ನಾಗಪ್ರಸನ್ನ ಅವರು ಮಧ್ಯಾಹ್ನ ವಿಚಾರಣೆ ನಡೆಸ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ, ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಪಾರ್ವತಿ ಹಾಗೆಯೇ ಭೈರತಿ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಏನು ಆಗಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಇಡಿ ನೋಟಿಸ್ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಚಿವ ಭೈರತಿ ಸುರೇಶ್ ನಿರಾಕರಿಸಿದ್ದಾರೆ. ಈಗಾಗಲೇ ಕೋರ್ಟ್ಗೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದಾರಲ್ಲ, ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಅದಕ್ಕೆ ತಡೆ ಕೋರಿ ಇವತ್ತು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದ್ರೆ ಕೋರ್ಟ್ನಲ್ಲಿ ಏನಾಗಬಹುದು, ಪ್ರಕ್ರಿಯೆಗಳನ್ನ ಕಂಟಿನ್ಯೂ ಮಾಡೋದಕ್ಕೆ ನೋಟಿಸ್ಗೆ ನೀವು ಹೋಗಿ ಅಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳುತ್ತಾ, ಅಥವಾ ವಿಚಾರಣೆಗೆ ತಡೆಯನ್ನ ಕೊಡುತ್ತಾ ಅನ್ನುವಂತಹ ಕುತೂಹಲ ಇದೆ. ಎಲ್ರಿಗಿರುವಂತಹ ಕುತೂಹಲ ಹೈಕೋರ್ಟ್ನಲ್ಲಿ ಏನು ಆಗಬಹುದು ಅಂತ ಹೇಳಿ. ಒಂದಷ್ಟು ಸಾಧ್ಯತೆಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಕೊಡುವಂತಹ ಚಾನ್ಸಸ್ಸು ಇದೆ, ಕೊಡೋದೇನು ಕೂಡ ಇರಬಹುದು. ಏನಾಗಬಹುದು ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೈರತಿ ಸುರೇಶ್ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಈಗಾಗಲೇ ಇಡಿ ನೋಟಿಸ್ಗೆ ತಡೆ ಕೋರಿ ಅರ್ಜಿಯನ್ನ ಹಾಕಿದ್ದಾರೆ. ಅವರ ಪರವಾಗಿ ಯಾರು ವಾದ ಮಾಡ್ತಾರೆ, ಜೊತೆಗೆ ಆ ಒಂದು ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಇಟ್ಟಿದ್ದಾರೆ ಈಗ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಮತ್ತೆ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿರೋದು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಮೊದಲು ಕೂಡ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಅಂತ ಈಗ ಮಾಹಿತಿ ಇರೋದು. ಮತ್ತೆ ಅದಕ್ಕೆ ಅವರು ಕಾಲಾವಕಾಶವನ್ನು ಕೂಡ ಕಳ್ಕೊಂಡಿದ್ದಾರೆ. ಮತ್ತೆ ಈಗ ಮೂರನೇ ಬಾರಿ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದಾಗ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದ್ರೆ ಇವತ್ತು ಅವರು ದಿಢೀರನೆ ಒಂದು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಹಾಕಿ ಈ ಒಂದು ನೋಟಿಸ್ಗೆ ತಡೆಯನ್ನ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ಇವರ ಒಂದು ಅರ್ಜಿ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಗೆ ಕೂಡ ಬರ್ತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮುಂದೆ ಈಗಾಗಲೇ ಬೆಳಗ್ಗೆ ಮನವಿ ಮಾಡಿಕೊಂಡಾಗ ಅವರು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮಾಡೋಣ ಅಂತೇಳಿ ಒಂದು ವಿಚಾರಣೆಯನ್ನ ಮಧ್ಯಾಹ್ನಕ್ಕೆ ಕೂಡ ನಿಗದಿಪಡಿಸಿರೋದು. ಅದರಿಂದ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ನೋಟಿಸ್ಗೆ ಒಂದು ತಡೆ ಸಿಗುತ್ತಾ ಅಥವಾ ವಿಚಾರಣೆ ಎದುರಿಸೋದಕ್ಕೆ ಹೈಕೋರ್ಟ್ ಏನು ಸೂಚನೆ ಕೊಡ್ತಾ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಯಾಕಂದ್ರೆ ಮೂಡಾ ಪ್ರಕರಣದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡಿದ್ದಾರೆ. ಅವರು ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇದರಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವ್ಯಕ್ತಿಗಳನ್ನ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ 14 ಸೈಟ್ ಅನ್ನ ಏನು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಒಂದು ನೋಂದಣಿ ಆಗಿತ್ತು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಈಗ ತನಿಖೆಗೆ ಒಳಪಡಿಸಬೇಕು. ಮತ್ತೆ ವಿಚಾರಣೆ ಕೂಡ ಮಾಡೋದು ಬಾಕಿ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಅವರು ಕೂಡ ಮುಖ್ಯ ಆಗ್ತಾರೆ. ಆದ್ರಿಂದ ಅವರನ್ನ ವಿಚಾರಣೆ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡೋ ಸಲುವಾಗಿ ಅವರಿಗೆ ಕೂಡ ಈಗ ನೋಟಿಸ್ ಅನ್ನ ಸರ್ವ್ ಮಾಡಿ ಈಗ ಅವರನ್ನ ವಿಚಾರಣೆಗೆ ಕರೆದಿರೋದು. ಅದರಿಂದ ಮತ್ತೆ ಇದೇ ವೇಳೆ ಏನು ಸಚಿವ ಭೈರತಿ ಸುರೇಶ್ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ದು, ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಕರೆಯಲಾಗಿದೆ. ಅದರಿಂದ ಇಬ್ರು ಕೂಡ ಈಗ ಈ ಒಂದು ನೋಟಿಸ್ಗೆ ತಡೆಯನ್ನ ಕೋರಿ ಈಗ ಹೈಕೋರ್ಟ್ ನ ಮೆಟ್ಟಿಲನ್ನ ಹತ್ತಿದ್ದಾರೆ. ಮತ್ತೆ ಮಧ್ಯಾಹ್ನ ಈ ಒಂದು ವಿಚಾರಣೆ ಕೂಡ ವಿಚಾರಣೆಗೆ ಬರ್ತಾ ಇದೆ. ಮುನಿರಾಜ್, ಈಗ ಇವರ ಪರವಾಗಿ ತಡೆ ಕೊಡ್ಲೇಬೇಕು ಅನ್ನುವಂಥ ರೀತಿಯಲ್ಲಿ ವಾದ ಮಾಡೋದಕ್ಕೆ ಏನೆಲ್ಲ ಅಂಶಗಳನ್ನ ಈಗ ತಯಾರು ಮಾಡ್ಕೊಂಡಿದ್ದಾರೆ ಇವರ ಪರ ವಕೀಲರು? ನವಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಕೂಡ ಆಗ್ತಾ ಇದೆ. ಮತ್ತೆ ಲೋಕಾಯುಕ್ತ ಪೊಲೀಸರು ಕೂಡ ಸುಮಾರು 4-5 ತಿಂಗಳಿಂದ ಈ ಒಂದು ಪ್ರಕರಣದ ಒಂದು ಸುದೀರ್ಘವಾಗಿ ಒಂದು ತನಿಖೆಯನ್ನು ಮಾಡ್ತಿ. ಅದರಲ್ಲಿ ಕೂಡ ಸಾಕಷ್ಟು ಅಂಶಗಳನ್ನ ಮತ್ತೆ ಈ ಒಂದು ಸೈಟ್ ಅಕ್ರಮಕ್ಕೆ ಮತ್ತೆ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಕ್ರೋಢೀಕರಿಸಿ ಈಗ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಒಂದು PMLA ಅಡಿಯಲ್ಲಿ ಅವರು ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಅಂದ್ರೆ ಈ ಒಂದು ಸೈಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಹಣಕಾಸು ವ್ಯವಹಾರ ಆಯಿತು, ಮತ್ತೆ ಯಾವ ರೀತಿ ಸೈಟ್ಗಳನ್ನ ದುರ್ಬಳಕೆ ಮಾಡಿಕೊಂಡು ಹಣ ಮಾಡಿದ್ದಾರೆ ಬೇರೆ ಬೇರೆ ವ್ಯಕ್ತಿಗಳು ಅಂತೇಳಿ ಕೂಡ ಮೊನ್ನೆ ಒಂದು ತನಿಖಾ ವರದಿಯಲ್ಲಿ ಕೂಡ ಉಲ್ಲೇಖ ಆಗಿತ್ತು. ಸುಮಾರು 300 ಕೋಟಿಗೂ ಅಧಿಕ ಮೊತ್ತದ ಒಂದು ಸೈಟ್ ಅವ್ಯವಹಾರ ಆಗಿದೆ ಅಂತ ಹೇಳಿ ಕೂಡ ಒಂದು ಉಲ್ಲೇಖವನ್ನು ಮಾಡಿದ್ರು. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಏನು ಪಾರ್ವತಿ ಅವರ ಹೆಸರಿನಲ್ಲಿ ಬಂದಿರುವಂತಹ 14 ಸೈಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಮತ್ತೆ ಒಂದ್ ಕಡೆ ಇಡಿ ಕೂಡ ತನಿಖೆ ಮಾಡ್ತಾ ಇರೋದ್ರಿಂದ ಎರಡೂ ಸಂಸ್ಥೆಗಳು ಏಕಕಾಲಕ್ಕೆ ತನಿಖೆಯನ್ನ ಮಾಡ್ತಾ ಇದ್ವಿ ಮತ್ತೆ ವರದಿಗಳನ್ನು ಕೂಡ ಸಿದ್ಧಪಡಿಸಿದವೆ. ಅದರಿಂದ ಲೋಕಾಯುಕ್ತ ಪೊಲೀಸರು ಇವತ್ತು ಕೋರ್ಟ್ಗೆ ಕೂಡ
ಒಂದು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಇಡಿ ತನಿಖೆ ಅವಶ್ಯಕತೆ ಏನಿದೆ ಮತ್ತೆ ಅವರು ಕೂಡ ಈಗಾಗಲೇ ಸಾಕಷ್ಟು ಪ್ರಮಾಣದ ಒಂದು ತನಿಖೆಯನ್ನ ಮಾಡಿದ್ದಾರೆ ಅಂತೇಳಿ ಆ ಒಂದು ಅಂಶಗಳನ್ನು ಕೂಡ ಮುಂದೆ ಇಟ್ಟು ಒಂದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನು ಪಾರ್ವತಿ ಅವರಿಗೆ ಅವರ ಒಂದು ಸಹೋದರದಿಂದ ಒಂದು ಗಿಫ್ಟ್ ಡೀಡ್ ಆಗಿ ಒಂದು ಸೈಟ್ಗಳು ಬಂದಿರೋದ್ರಿಂದ ಇದರಲ್ಲಿ ಅವರ ಪಾತ್ರ ಇಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಒಂದು ಏನು ಶಿಫಾರಸು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಪಾತ್ರದ ಬಗ್ಗೆ ಇನ್ನೂ ಏನು ಉಲ್ಲೇಖ ಆಗ್ತಿಲ್ಲ ಅನ್ನೋ ಒಂದು ಅಂಶಗಳನ್ನು ಕೂಡ ಮುಂದೆ ಇಟ್ಕೊಂಡು ಅವರ ಪರ ವಕೀಲರು ಒಂದು ವಾದವನ್ನು ಮಂಡಿಸುವ ಸಾಧ್ಯತೆ ಇರುತ್ತೆ. ಈಗ 14 ಸೆಟ್ ವಾಪಸ್ ಕೊಟ್ಟಿದ್ದಾರೆ. ಇದು ಏನಾದ್ರೂ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತಾ? ಖಂಡಿತ ಅನ್ನಿಸ್ತಾ. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣ ತನಿಖೆ ಆರಂಭ ಆದ ಬಳಿಕ ಪಾರ್ವತಿ ಅವರು ಏನು ಮೂಡ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದು ಒಂದು 14 ಸೈಟ್ ಅನ್ನ ವಾಪಸ್ ಕೊಟ್ಟಿದ್ರು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕೂಡ ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೆ ಮೂಡ ಆಯುಕ್ತರು ಕೂಡ ಅದನ್ನ ರಿಸೀವ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಕೂಡ ಒಂದು ಸ್ಪಷ್ಟನೆಯನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಶುರು ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ ಉಲ್ಲೇಖವನ್ನ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಈ ಒಂದು ಅವರಿಗೆ ಸ್ಯಾಂಕ್ಷನ್ ಆಗಿದ್ದಂತ 14 ಸೈಟ್ ಅನ್ನ ವಾಪಸ್ ಮಾಡಿದ್ದಾರೆ. ಮತ್ತೆ ಲೋಕಾಯುಕ್ತ ತನಿಖೆ ಎದುರಿಸಿದ್ದಾರೆ. ಮತ್ತೆ ಅಲ್ಲಿ ಕೂಡ ವಿಚಾರಣೆ ಆಗಿದೆ. ಮತ್ತೆ ಎಲ್ಲ ಒಂದು ಬೆಳವಣಿಗೆಗಳು ಕೂಡ ಏನು ತನಿಖಾ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ಕೂಡ ಕೊಟ್ಟಿರೋದ್ರಿಂದ ಅವರ ವಿಚಾರಣೆ ಅಗತ್ಯ ಇಲ್ಲ ಅಂತ ಹೇಳಿ ಕೂಡ ಒಂದು ಅವರ ಪರ ವಕೀಲರು ಒಂದು ವಾದವನ್ನ ಮಂಡಿಸುವಂತ ಸಾಧ್ಯತೆ ಇದೆ. ಮತ್ತೆ ಏನು ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆ ಇದೆ ಅದೆಲ್ಲವೂ ಕೂಡ ಈಗ ಏನು ಪಾರ್ವತಿ ಅವರು ಕೂಡ ಈಗ ಮಾಡ್ತಾ ಇರೋದು. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಟೆನ್ಷನ್ಗಿದ್ದಾರೆ. ಕಾರಣ ಸಿಬಿಐಗೆ ಒಪ್ಪಿಸ್ತಾರಾ ಅಥವಾ ಸಿಬಿಐ ತನಿಖೆಗೆ ಓಕೆ ಅಂತ ಹೇಳುತ್ತಾ ಹೈಕೋರ್ಟ್ ಪೀಠ ಅನ್ನೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಹಾಗೆಯೇ ಸಚಿವ ಭೈರತಿ ಸುರೇಶ್ ಅವರಿಬ್ಬರಿಗೂ ಕೂಡ ಇಡಿ ಇವತ್ತೇ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ರಲ್ಲ, ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಇವತ್ತು ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ಅವರು ನಮಗೆ ಯಾವುದೇ ಕಾರಣಕ್ಕೂ ಈಗ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ನೋಟಿಸ್ಗೆ ತಡೆ ಕೊಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ. ಅದು ಮಧ್ಯಾಹ್ನ 2:30ಕ್ಕೆ ಈಗ ಬರುತ್ತೆ ಪೀಠದ ಮುಂದೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇನ್ನೂ ಕೂಡ ವಾದ ಪ್ರತಿವಾದ ನಡೀತಾ ಇದೆ ಕೋರ್ಟ್ನಲ್ಲಿ.